ಇಲ್ಲ, ಯಾರೂ ಉತ್ತರ ಕೊಡುವುದಿಲ್ಲ. ಬೆಟ್ಟದ ಮೇಲಿಂದ ಉರುಳುವ ಬಂಡೆಯನ್ನು ಯಾರೂ ತಡೆಯಲಾಗುವುದಿಲ್ಲ. ನಾನು ಉರುಳಲು ಪ್ರಾರಂಭಿಸಿ ಈಗಾಗಲೇ ಎಷ್ಟೋ ಕಾಲವಾಗಿದೆ. ಕಣಿವೆಯ ಪ್ರಪಾತಕ್ಕೆ ಹೋಗುವವರೆಗೂ ನಿಲ್ಲುವ ಹಾಗಿಲ್ಲ. ನಾನು ನಿಲ್ಲುವುದೂ ಇಲ್ಲ. ಅಷ್ಟರಲ್ಲಿ ನನಗಾಗಿ, ತಮ್ಮ ಬಲಿದಾನ ನೀಡಿದವರಿಗಾಗಿ ನಾನು ಹೋರಾಡುತ್ತೇನೆ. ಕಡೆಯವರೆಗೂ ಹೋರಾಡುತ್ತೇನೆ. ಮಂಡೋದರಿ, ಸಮಾಧಾನ ಮಾಡಿಕೊ. ಎಷ್ಟು ಕಾಲ ಹೀಗೆ ದುಃಖಿಸುವೆ? ನಮ್ಮ ಪುತ್ರನ ಮರಣದಿಂದ ನಿನಗಿಂತ ಜಾಸ್ತಿ ನೋವು ನನಗಾಗಿದೆ. ಅವನನ್ನು ಹತ್ಯೆಗೈದ ಆ ರಾಮನ ಸೇನೆಯನ್ನು ನಾಶಪಡಿಸಲು ಆ ರಾಕ್ಷಸ ವೀರರಿಗೆ ಹೇಳಿ ನಾನೇ ಹೋಗುತ್ತಿದ್ದೇನೆ. ನಮಗಾದ್ದಕ್ಕಿಂತ 10 ಪಟ್ಟು 100 ಪಟ್ಟು ದುಃಖ ಅವರಿಗಾಗಬೇಕು. ಆಗುತ್ತದೆ, ಖಂಡಿತ ಆಗುತ್ತದೆ. ಪ್ರಭು, ಅವರಿಗೆ ದುಃಖವನ್ನು ಕೊಟ್ಟೆ ನಾವು ದುಃಖವನ್ನು ಪಡೆದುಕೊಂಡೆವಲ್ಲವೇ? ಏನಂದೆ? ನಾವು ಏನನ್ನು ಕೊಡುತ್ತೇವೋ ಅದನ್ನೇ ಪಡೆಯುವುದು ಲೋಕದ ಧರ್ಮವಲ್ಲವೇ ಪ್ರಭು? ಮಂಡೋದರಿ, ಒಗಟಿನಂತೆ ಮಾತನಾಡಬೇಡ. ಅದೇನೆಂದು ಬಿಡಿಸಿ ಹೇಳು. ಹೇಳುತ್ತೇನೆ ಪ್ರಭು, ಹೇಳುತ್ತೇನೆ. ನೀವೇ ಯೋಚಿಸಿದರೆ ನಾನು ಹೇಳದೆ ನಿಮಗೆ ಎಲ್ಲ ತಿಳಿಯುತ್ತದೆ. ಪಂಚವಟಿಯಿಂದ ಪತಿವ್ರತೆಯಾದ ಸೀತೆಯನ್ನು ನೀವು ಅಪಹರಿಸಿ ತರದಿದ್ದರೆ, ಸೆರೆಯಾಳಿನಂತೆ ಅವಳನ್ನು ಅಶೋಕವನದಲ್ಲಿ ಕೂಡಿಸದಿದ್ದರೆ, ರಾಮ ಲಕ್ಷ್ಮಣರು ವಾನರರ ಜೊತೆ ಸ್ನೇಹ ಸಾಧಿಸುತ್ತಲೇ ಇರಲಿಲ್ಲ. ಸೀತೆಯನ್ನು ಹುಡುಕಿಕೊಂಡು ಬರುತ್ತಲೇ ಇರಲಿಲ್ಲ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುತ್ತಲೇ ಇರಲಿಲ್ಲ. ಹನುಮಂತ ಲಂಕೆಯನ್ನು ಸುಡುತ್ತಲೇ ಇರಲಿಲ್ಲ. ಯುದ್ಧವು ನಡೆಯುತ್ತಲೇ ಇರಲಿಲ್ಲ. ನನ್ನ ಸೋದರ ಕುಂಭಕರ್ಣ ಮಡಿಯುತ್ತಲೇ ಇರಲಿಲ್ಲ. ನನ್ನ ಪುತ್ರ ಇಂದ್ರಜಿತ್ತು ಮರಣ ಹೊಂದುತ್ತಲೇ ಇರಲಿಲ್ಲ. ಹಾಗೆ ಹೇಳ ಹೊರಟರೆ ನಾನು ಹೇಳಬಹುದು. ನನ್ನ ಸೋದರಿ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕತ್ತರಿಸದಿದ್ದರೆ, ಖರದೂಷಣರನ್ನು ಸಂಹರಿಸದಿದ್ದರೆ ನಾನು ಸೀತೆಯನ್ನು ಅಪಹರಿಸುವ ಆಲೋಚನೆಯನ್ನು ಮಾಡುತ್ತಿರಲಿಲ್ಲ. ಪ್ರಭು, ಶೂರ್ಪಣಖಿಯ ದುಷ್ಟವರ್ತನೆಯೇ ಅವಳ ದುರವಸ್ಥೆಗೆ ಕಾರಣವಲ್ಲವೇ? ಸಾಕು ಸಾಕು. ಹಳೆಯ ಬೆಂಕಿಯನ್ನು ಕೆದಕಿ ನನ್ನ ಆಕ್ರೋಶದ ಜ್ವಾಲೆಯನ್ನು ಹೆಚ್ಚಿಸಬೇಡ. ಇದು ಸರಿ ತಪ್ಪುಗಳನ್ನು ವಿವೇಚಿಸುವ ಸಮಯವಲ್ಲ. ಈಗ ನನ್ನ ಮುಂದಿರುವ ಪ್ರಶ್ನೆ, ಯಾರು ಗೆಲ್ಲುತ್ತಾರೆ, ಯಾರು ಸೋಲುತ್ತಾರೆ ಎಂಬುದು. ಆ ಪ್ರಶ್ನೆಯ ಉತ್ತರವು ಕಾಣುತ್ತಿದೆ ಪ್ರಭು. ಏನು ಉತ್ತರ? ಯಾವ ಉತ್ತರ? ಈ ಯುದ್ಧದಲ್ಲಿ. ಏಕೆ ನಿಲ್ಲಿಸಿದೆ? ಮುಂದುವರಿಸು. ಪ್ರಭು, ಈ ಯುದ್ಧದಲ್ಲಿ ಕಷ್ಟ, ನಷ್ಟ, ಸಾವು, ನೋವುಗಳು ಹೆಚ್ಚಾಗಿ ಅನುಭವಿಸುತ್ತಿರುವವರು ನಾವೇ ಅಲ್ಲವೇ? ಅಂದರೆ ನಮಗೆ ಸಾವೇ ಗತಿ, ಸೋಲೆ ಗತಿ ಎಂದು ಹೇಳುತ್ತಿರುವೆಯಾ? ಆ ಭಯವಂತೂ ಇದೆ. ಭಯ ಭಯ ಭಯ. ಏ ರಾವಣನ ಪತ್ನಿಯಾಗಿ ಭಯ ಪಡಲು ನಾಚಿಕೆ ಆಗುವುದಿಲ್ಲವ ನಿನಗೆ? ಮೃತ್ಯುವೆನ್ನೇ ಭಯಪಡಿಸಿದ ನನಗೆಂತಹ ಭಯ? ಪುತ್ರ ಶೋಕ ನಿನ್ನ ಧೈರ್ಯವನ್ನು ಅಲುಗಿಸಿದೆ, ನನ್ನ ಆಕ್ರೋಶವನ್ನು ಹೆಚ್ಚಿಸಿದೆ.
ಈ ಆಕ್ರೋಶದ ಜ್ವಾಲೆಯಲ್ಲಿ ಆ ಶತ್ರು ಸೈನ್ಯವನ್ನು ಧ್ವಂಸ ಮಾಡಿ ಆಮೇಲೆ ಬಂದು ನಿನ್ನನ್ನು ನೋಡುತ್ತೇನೆ. ಆಮೇಲೆ ಎಂಬುದು ಭಯಾನಕವಾಗಿ ಕಾಣುತ್ತಿದೆ. ಅಮಂಗಳದ ಆಕ್ರಂದನವೇ ಲಂಕೆಯನ್ನು ವ್ಯಾಪಿಸಿದಂತೆ ಭಾಸವಾಗುತ್ತಿದೆ. ಅಯ್ಯೋ ದೇವರೇ, ಇನ್ನೇನೇನು ಕಾದಿದೆಯೋ. ಎಲೈ ರಾಕ್ಷಸ ವೀರರೇ, ಆ ವಾನರ ಸೇನೆಯಿಂದ ನಮಗೆ ಸಂಭವಿಸಿರುವ ಅಪಾರ ಹಾನಿಯಿಂದ ಭಯಗೊಂಡಿರುವಿರೇನು? ಇಲ್ಲ ಮಹಾಪ್ರಭು, ಖಂಡಿತ ನಾವು ಭಯಗೊಂಡಿಲ್ಲ. ನಿಮ್ಮಂಥ ವೀರರಿಂದಲೇ ಈ ಲಂಕೆಯ ಪ್ರತಿಷ್ಠೆ ಇನ್ನೂ ಉಳಿದಿದೆ. ಆ ರಾಮ ಲಕ್ಷ್ಮಣರು ನಮ್ಮ ಕಡೆಯ ಅನೇಕ ವೀರರನ್ನು ಕೊಂದಿರುವುದು ನಿಮಗೆ ತಿಳಿದಿದೆ ಅಷ್ಟೇ. ತಿಳಿದಿದೆ ಮಹಾಪ್ರಭು, ನಮಗೆಲ್ಲ ತಿಳಿದಿದೆ. ಹಾಗಾದರೆ ನನ್ನ ಸೋದರ ಕುಂಭಕರ್ಣ, ನನ್ನ ಪ್ರಿಯ ಪುತ್ರ ಮೇಘನಾದ ಹಾಗೂ 100 ರಾಕ್ಷಸ ವೀರರ ಸಾವಿಗೆ ನಾವು ಪ್ರತೀಕಾರ ತೀರಿಸಿಕೊಳ್ಳಬೇಕಲ್ಲವೇ? ತೀರಿಸಿಕೊಳ್ಳಬೇಕು ಪ್ರಭು, ತೀರಿಸಿಕೊಳ್ಳಬೇಕು. ಅಂದ ಮೇಲೆ ಮುಂದೆ ನಡೆಯುವ ನಿರ್ಣಾಯಕ ಯುದ್ಧದಲ್ಲಿ ನಾವು ನಮ್ಮ ಸಮಸ್ತ ಶಕ್ತಿಯನ್ನು ಪಣಕ್ಕಿಟ್ಟು ಹೋರಾಡಿ ಗೆಲ್ಲಬೇಕು. ಗೆಲ್ಲುತ್ತೀವಿ ಪ್ರಭು, ಗೆಲ್ಲುತ್ತೇವೆ. ಮಹಾಪ್ರಭು, ರಾಕ್ಷಸ ವೀರರೆಲ್ಲರೂ ತಮಗಾಗಿ, ನಮ್ಮ ಲಂಕೆಯ ಗೌರವಕ್ಕಾಗಿ ನಿಷ್ಠೆಯಿಂದ ಹೋರಾಡುತ್ತಾರೆ. ಎಲ್ಲರೂ ತಮ್ಮ ಪ್ರಾಣವನ್ನು ಪಣವಿಟ್ಟು ಯುದ್ಧ ಮಾಡುತ್ತಾರೆ ಪ್ರಭು. ಆ ನಂಬಿಕೆ ನನಗಿದೆ ಸುಪಾರ್ಶ್ವ. ನಾಳೆಯಿಂದಲೇ ಅಂತಿಮ ಯುದ್ಧವನ್ನು ಪ್ರಾರಂಭಿಸಬೇಕು. ಎಲ್ಲರೂ ಸಿದ್ಧರಾಗಿದ್ದೇವೆ ಪ್ರಭು. ನಮ್ಮ ಸಮಸ್ತ ಸೈನ್ಯವು ರಾಮನನ್ನು ಸುತ್ತುವರಿಯಬೇಕು. ವಾನರ ಸೈನ್ಯ ನುಚ್ಚು ನೂರಾಗಬೇಕು. ನಾನು ನಿಮ್ಮೊಂದಿಗಿದ್ದು ನೀವು ನೋಡುತ್ತಿದ್ದಂತೆಯೇ ಆ ರಾಮನನ್ನು ಸಂಹರಿಸುತ್ತೇನೆ. ಲಂಕೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ. ಜೈ ರಾಮೇಶ್ವರ, ಜೈ ರಾಮೇಶ್ವರ. ಪ್ರಭು, ರಾಮಚಂದ್ರ ಪ್ರಭು, ರಾಕ್ಷಸರ ಅಬ್ಬರವನ್ನು ತಡೆಯಲಾಗುತ್ತಿಲ್ಲ. ನಮ್ಮ ಹಲವು ವಾನರರನ್ನು ಕೊಂದು ಹಾಕಿದ್ದಾರೆ ಪ್ರಭು.
ಇವರನ್ನು ಹೀಗೆ ಬಿಟ್ಟರೆ ವಾನರ ಸೈನ್ಯವೆಲ್ಲ ನಿಶೇಷವಾಗಿ ಬಿಡುತ್ತದೆ. ಈಗ ನೀವೇ ವಾನರ ಸೈನ್ಯವನ್ನು ಕಾಪಾಡಬೇಕು ರಾಮಚಂದ್ರ ಪ್ರಭು. ಭಯಪಡಬೇಡಿ ವಾನರ ವೀರರು, ನಿಮ್ಮನ್ನು ಕಂಗಡಿಸುತ್ತಿರುವ ಆ ರಾಕ್ಷಸರನ್ನು ನಾನು ದಮನ ಮಾಡುತ್ತೇನೆ. ನಿರ್ಭಯವಾಗಿ ಹೋರಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಂದು ಕ್ಷಣಕ್ಕೆ ಮುಂಚೆ ನಮ್ಮ ಕೈ ಮೇಲಾಗಿತ್ತು. ನಮ್ಮ ಕಡೆಯವರೆಲ್ಲ ಬಿರುಗಾಳಿಗೆ ಸಿಕ್ಕಿ ತರಗೆಲೆಗಳಂತೆ ಉರುಳಿ ಬೀಳುತ್ತಿದ್ದಾರೆ. ರಾಮನೊಬ್ಬನೇ ಇಷ್ಟು ವೇಗವಾಗಿ ಇಷ್ಟೊಂದು ಬಾಣಗಳನ್ನು ಬಿಡಲು ಹೇಗೆ ಸಾಧ್ಯ? ಲಕ್ಷ್ಮಣನೇನು ಕಡಿಮೆ ಇಲ್ಲ. ಒಬ್ಬ ಬೆಂಕಿ, ಒಬ್ಬ ಬಿರುಗಾಳಿ. ಸೀತೆ, ನೀನು ಕ್ಷೇಮವಷ್ಟೇ? ಆ ರಾವಣ ನಿನ್ನನ್ನು ಕೊಲ್ಲಲು ಬಂದಿದ್ದನಂತಲ್ಲ, ಆ ವಿಷಯವನ್ನು ಕೇಳಿ ನನ್ನ ಹೃದಯ ನಡುಗಿ ಹೋಯಿತು. ಹೌದು ತ್ರಿಜಟೆ, ಒಂದು ಕ್ಷಣ ಆ ದುರುಳನ ಖಡ್ಗಕ್ಕೆ ಬಲಿಯಾಗಿ ಬಿಡುತ್ತೇನೋ ಎಂದು ಆತಂಕವಾಗಿತ್ತು. ನನ್ನ ಸ್ವಾಮಿಯ ಮುಖವನ್ನು ನೋಡದೆ ಆ ಪಾಪಿಯ ಕೈಯಲ್ಲಿ ಸಾಯುವಂತಾಯಿತೆ ಎಂದು ಸಂಕಟವೂ ಆಗಿತ್ತು. ಅದೃಷ್ಟವಶಾತ್ ಬಾಗಿಲವರೆಗೂ ಬಂದ ಆಪತ್ತು ನನ್ನಂತೆಯೇ ಹೊರಟು ಹೋಯಿತು. ಅದೆಲ್ಲ ತಿಳಿಯಿತು ಸೀತೆ. ಮಂತ್ರಿ ಸುಪಾರ್ಶ್ವ ಆ ಪ್ರಯತ್ನದಿಂದ ರಾವಣನನ್ನು ತಡೆದ ವಿಷಯವೂ ತಿಳಿಯಿತು. ಮನಸ್ಸು ತಡೆಯಲಾರದೆ ನಿನ್ನನ್ನು ನೋಡಲು ಆತುರದಿಂದ ಬಂದೆ. ತ್ರಿಜಟೆ, ಸದಾ ನನ್ನ ಕ್ಷೇಮ ಚಿಂತನೆ ಮಾಡುವವಳು ನೀನೊಬ್ಬಳೆ. ನನ್ನ ದುಃಖಕ್ಕೆ ಪ್ರತಿಯಾಗಿ ನೀನು ದುಃಖಿಸುತ್ತಾ ನನಗೆ ಧೈರ್ಯವನ್ನು ತುಂಬುತ್ತಾ ಬಹಳ ದೊಡ್ಡ ಉಪಕಾರವನ್ನೇ ಮಾಡಿರುವೆ. ನಿನ್ನ ಸ್ನೇಹವಿಲ್ಲದಿದ್ದರೆ ನನ್ನ ಸ್ಥಿತಿ ಏನಾಗುತ್ತಿತ್ತೋ ಎಂದು ನೆನೆದರೆ ಭಯವಾಗುತ್ತದೆ. ತ್ರಿಜಟೆ, ಈ ಅನಿಶ್ಚಿತವಾದ ಆತಂಕಕ್ಕೆ ಕೊನೆ ಎಂದಿಗೆ? ಈಗಾಗಲೇ ಆ ಸಮಯ ತೀರ ಹತ್ತಿರಕ್ಕೆ ಬಂದು ಬಿಟ್ಟಿದೆ. ಈಗ ರಾವಣ ರಾಮನೊಡನೆ ಹೋರಾಡದೆ ಅನ್ಯ ಮಾರ್ಗವಿಲ್ಲ. ಈಗ ಮತ್ತೆ ಯುದ್ಧ ಆರಂಭವಾಗಿದೆಯಂತೆ. ಯಾವ ಕ್ಷಣದಲ್ಲಿ ಬೇಕಾದರೂ ರಾವಣ ರಾಮನೆದುರು ಬಂದು ನಿಲ್ಲಬಹುದು. ಆ ಕ್ಷಣ ಬೇಗ ಬರಬೇಕು ತ್ರಿಜಟೆ. ಇಷ್ಟು ಕಾಲಗಳ ನನ್ನ ನೋವು, ಸಂಕಟಗಳ ಶಾಪ ಆ ದುರುಳ ರಾವಣನಿಗೆ ತಟ್ಟಬೇಕು. ನಿನ್ನ ಶಾಪ ಮೊದಲೇ ತಟ್ಟಿದೆ ಸೀತೆ.
ಈಗ ರಾಮನ ಬಾಣ ತಟ್ಟುವುದು ಮಾತ್ರ ಉಳಿದಿದೆ. ಅದು ಬೇಗ ಆಗುತ್ತದೆ. ಬೇಗ ಆಗುವ ಪ್ರಸಂಗದ ಶುಭವಾರ್ತೆಯನ್ನು ನಿನ್ನಿಂದ ಕೇಳಲು ಬಯಸುತ್ತೇನೆ. ಅದು ನನಗೂ ಸಂತೋಷದ ವಿಷಯ. ಅದಕ್ಕಾಗಿ ನನ್ನ ಆಪ್ತರಾದ ಚಾರರು ರಣರಂಗದಲ್ಲಿದ್ದಾರೆ. ಅವರಿಂದ ವಿಷಯಗಳನ್ನು ಸಂಗ್ರಹಿಸಿ ಬರುತ್ತೇನೆ. ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ